ನಮಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಮಾಹಿತಿ ಬಂತು. 20ನೇ ತಾರೀಕು ತನಕ ಒಂದು 119 ಜನ ಬ್ರಿಟನ್ನಿಂದ ಬಂದಿದ್ದರು. ಬರೀ 21ನೇ ತಾರೀಕಿಗೆ ಒಂದು 18 ಜನ ಬಂದಿದ್ದಾರೆ. 18 ಜನ ಪೈಕಿ ಈ ಎಲ್ಲ ಸೇರಿ ಒಂದು 137 ಜನ ಆಗ್ತಾರೆ. ಅದರಲ್ಲಿ ಒಂದು 9 ಜನ ಮಂಡ್ಯದವರಿದ್ದಾರೆ, 10 ಜನ ಕೊಡಗುನವರಿದ್ದಾರೆ, ಒಬ್ಬರಿಬ್ಬರು ಬೆಂಗಳೂರಿನವರಿದ್ದಾರೆ, ಮಿಕ್ಕಿದೆಲ್ಲರೂ ಮೈಸೂರದವರೇ ಇದ್ದಾರೆ. ಅವ್ರಿಗೆ ನಮ್ಮ ಡಿಸ್ಟ್ರಿಕ್ಟ್ ವಾರ್ ರೂಮಿಂದ ಫೋನ್ ಮಾಡಿದ್ದೀವಿ. ನಿನ್ನೆ ಇಡೀ ದಿನ ಅವರಿಗೆ ಮಾತಾಡಿದಾಗ ಎಲ್ಲರೂ ನಾವು ಅಲ್ಲಿನೇ ಏರ್ಪೋರ್ಟ್ನಲ್ಲಿ ಟೆಸ್ಟಿಂಗ್ ಆಗಿದೆ ಅಂತ ಸುಮಾರು ಹೇಳಿದ್ದಾರೆ. ಕೆಲವೊಬ್ಬರಿಗೆ ರಿಪೋರ್ಟ್ ಇನ್ನೂ ಬರೋದು ಬಾಕಿ ಇದೆ ಅಂತ ಹೇಳಿದ್ದಾರೆ. ಬಟ್ 21ನೇ ತಾರೀಕು ಏನು 18 ಜನ ಇದ್ದಾರೆ, ಅವ್ರು ಯಾರ್ದು ಪಾಸಿಟಿವ್ ಬಂದಿಲ್ಲ ಸದ್ಯಕ್ಕೆ. ಬಟ್ 119 ಜನ ಯಾರಿದ್ದಾರೆ ಅವ್ರದ್ದೆಲ್ಲರದೂ ಟೆಸ್ಟಿಂಗ್ ಆಗಿಸ್ಬೇಕು ಅಂತ ಇವತ್ತು ನಾವು ಬೆಳಗ್ಗೆ 10ರಿಂದ 4 ತನಕ ಅವರು ಟೌನ್ ಹಾಲ್ಗೆ ಬರೋಕ್ಕೆ ಕೇಳಿದ್ದೀವಿ. ಅದೇ ಥರ ಅವರು ತುಂಬ ಜವಾಬ್ದಾರಿಯುತವಾಗಿ ರೆಸ್ಪಾನ್ಸಿವ್ ಆಗಿ ಬರ್ತಾ ಇದ್ದಾರೆ. ಆ್ಯಂಡ್ ಅವ್ರ ಜೊತೆ ಸಂಪರ್ಕ ಯಾರೂ ಆಗಿದ್ದಾರೆ. ಬಿಕಾಸ್ ನಮಗೆ ಇನ್ನೂ ಹೊಸ ವೈರಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಮಗೆ ಏನು ತಿಳಿದಿದೆ ಅಂದರೆ ಅದು ಹೆಚ್ಚಿನ ಸಂಖ್ಯೆಯ ಜನಕ್ಕೆ ವ್ಯಾಪಕವಾಗಿ ಹರಡುತ್ತದೆ. ಇಟ್ಸ್ ಮೋರ್ ಕಂಟೇಜಿಯಸ್, ಬಟ್ ಇಟ್ ಈಸ್ ನಾಟ್ ಆ್ಯಸ್ ವಿರ್ಯುಲೆಂಟ್. ಅಷ್ಟು ಈಗ ಇರುವ ವೈರಸ್ಗಿಂತ ಜಾಸ್ತಿ ಸ್ಟ್ರಾಂಗ್ ಆಗಿ ಎಫೆಕ್ಟ್ಸ್ ಆಗಿ ಏನಂತದೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ಹೆಚ್ಚು ಎಫೆಕ್ಟ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಆಲ್ ಆಫ್ ದಿಸ್ ಇಸ್ ಅನ್ಸಬ್ಸ್ಟಾನ್. ಇನ್ನೂ ಫುಲ್ಲಾಗಿ ರಿಸರ್ಚ್ ಏನೋ ಆಗಿ ಖಂಡಿತವಾಗಿ ಇದು ಅಂತ ಹೇಳಲಿಕ್ಕಾಗಲ್ಲ. ಸೊ ಎಲ್ಲ ಜಿಲ್ಲೆಗಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಗೇ ಜನ ಬಂದಿರುವುದರಿಂದ ನಾವು ಅವರ ಸಹಕಾರವನ್ನು ಕೋರಿದ್ದೀವಿ. ಅವರು ಅದೇ ರೀತಿ ಸಹಕಾರ ಕೊಡ್ತಾರೆ.